ನಿಮ್ಮ ನಡುವೆಯೇ ಮುಖವಾಡ ಧರಿಸಿಕೊಂಡಿರುವ ಕರಾಳ ಮುಖಗಳನ್ನ ನಿಮ್ಮ ಮುಂದೆ ಬಯಲು ಮಾಡೋದೇ ಕವರ್ ಸ್ಟೋರಿ. ಇವತ್ತು ಕೂಡ ಅಂತಹದ್ದೇ ಒಂದು ಕರಾಳ ಮುಖವನ್ನ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ನಾವಿವತ್ತು ನಿಮ್ಮ ಮುಂದೆ ತಂದಿರುವ ಈ ಎಪಿಸೋಡ್ ಅನ್ನ ಪ್ರತಿಯೊಬ್ಬರೂ ನೋಡಲೇಬೇಕು. ಯಾಕಂದ್ರೆ ನಾವೊಂದು ಭಯಾನಕ ಆಹಾರ ಮಾಫಿಯಾವನ್ನ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಈ ಮಾಫಿಯಾ ನಿಮ್ಮ ಮಕ್ಕಳು ಜಾಸ್ತಿ ಇಷ್ಟಪಟ್ಟು ತಿನ್ನುವ ಒಂದು ಆಹಾರ ಪದಾರ್ಥವನ್ನ ಅತ್ಯಂತ ಕೊಳಕಾಗಿ ಮತ್ತು ಅಷ್ಟೇ ವಿಷಕಾರಿಯಾಗಿ ತಯಾರಿಸಿ ನಿಮ್ಮ ಮಕ್ಕಳ ಪ್ರಾಣ ತೆಗಿತಾ ಇದೆ. ಹಾಗಾದ್ರೆ ಯಾವುದಾ ಮಾಫಿಯಾ? ಆ ಮಾಫಿಯಾ ಮಾಡ್ತಾ ಇರುವ ಆ ಆಹಾರ ದಂಧೆಯಾದ್ರೂ ಯಾವುದು ಅನ್ನೋದನ್ನ ತಿಳಿಸ್ತೀವಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ವೀಕ್ಷಕರೇ, ನಿಮ್ಮ ಕೆಲಸ ಏನೇ ಇದ್ರೂ ಎಲ್ಲ ಸೈಡಿಗಿಟ್ಟು ಇವತ್ತಿನ ಕವರ್ ಸ್ಟೋರಿ ಎಪಿಸೋಡ್ ಅನ್ನ ನೋಡಿ. ತುಂಬಾ ಇಂಪಾರ್ಟೆಂಟ್ ಆದ ವಿಚಾರವೊಂದನ್ನ ನಿಮಗೆ ಹೇಳಲೇಬೇಕು ಅಂತ ನಾವು ತುಂಬಾ ಕಷ್ಟಪಟ್ಟು ಒಂದು ಭಯಾನಕ ಮಾಫಿಯಾವನ್ನ ಬಯಲು ಮಾಡ್ತಾ ಇದ್ದೀವಿ. ನಿಮ್ಮ ಮಕ್ಕಳು ಬಹಳ ಇಷ್ಟಪಟ್ಟು ತಿನ್ನುವ ಆಹಾರದಲ್ಲಿ ಕಾರ್ಕೋಟಕ ವಿಷ ಸೇರ್ತಾ ಇದೆ. ಆಹಾರ ಉತ್ಪಾದಕರು ಕರುನಾಡಿನ ಮಾರುಕಟ್ಟೆಗೆ ನಿರಂತರವಾಗಿ ಸರಬರಾಜು ಮಾಡುತ್ತಿದ್ದಾರೆ. ಆ ಮೂಲಕ ಕ್ಯಾನ್ಸರ್, ಡಯಾಬಿಟಿಸ್, ಕಿಡ್ನಿ, ಲಿವರ್ ಫೇಲ್ಯೂರ್ಗಳಂತಹ ಭಯಾನಕ ಕಾಯಿಲೆಗಳನ್ನು ಹಂಚ್ತಾ ಇದ್ದಾರೆ. ಆ ಮಾಫಿಯಾ ನಮ್ಮ ಜನರ ಜೀವದ ಮೇಲೆ ಚೆಲ್ಲಾಟವಾಡ್ತಾ ಇದೆ. ಅದರಲ್ಲೂ ಮಕ್ಕಳ ಮೇಲೆ ಪ್ರತಿಕೂಲ ಪರಿಣಾಮ ನಿರ್ಮಾಣ ಮಾಡ್ತಾ ಇದೆ. ಆ ಮಾಫಿಯಾ ಯಾವುದು ಗೊತ್ತಾ? ಮಕ್ಕಳು, ವಯಸ್ಸಾದವರು ಪ್ರತಿಯೊಬ್ಬರು ಇಷ್ಟಪಟ್ಟು ತಿನ್ನೋ ಫ್ರೂಟ್ ಜಾಮ್. ಪೋಷಕರೇ, ದಯವಿಟ್ಟು ಇಲ್ಲಿ ನೋಡಿ. ಮಕ್ಕಳಿಗೆ ವಿಷ ಕೊಡಬೇಡಿ. ಹೌದು ಪೋಷಕರೇ, ನಿಮ್ಮ ಮಕ್ಕಳಿಗೆ ನಿಮ್ಮ ಕೈಯಾರೆ ವಿಷ ಉಣಿಸಬೇಡಿ. ಯಾಕಂದ್ರೆ ನಿಮ್ಮ ಮಕ್ಕಳು ತುಂಬಾ ಇಷ್ಟಪಡುವ ಜಾಮ್ನಲ್ಲಿದೆ ವಿಷಕಾರಿ ಕ್ರಿಮಿಕೀಟ, ಕಸಕಡ್ಡಿ, ನೊಣ, ಜಿರಳೆ ಹಾಗೂ ಡೆಡ್ಲಿ ಕೆಮಿಕಲ್ಸ್. ಮಕ್ಕಳ ಆರೋಗ್ಯದ ಜೊತೆ ಚೆಲ್ಲಾಟವಾಡುವ ಹಲವಾರು ಫ್ಯಾಕ್ಟರಿಗಳ ಬಗ್ಗೆ ಕವರ್ ಸ್ಟೋರಿ ತಂಡಕ್ಕೆ ಖಚಿತ ಮಾಹಿತಿ ಬರುತ್ತೆ. ರಾಜ್ಯದ ಹಲವೆಡೆ ಈ ಮಾಫಿಯಾ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದೆ. 10 ಕಡೆ ಜಾಲಾಡಿ ಜಾಮ್ ಒಳಗಿನ ಮರ್ಮ ಬಯಲು ಮಾಡ್ತಾ ಇದ್ದೀವಿ. ಬರೀ ಜಾಮ್ ಒಂದೇ ಅಲ್ಲ, ನಮ್ಮ ಮಕ್ಕಳು ಖುಷಿ ಖುಷಿಯಾಗಿ ತಿನ್ನೋ ಫ್ರೂಟಿ ಮತ್ತು ಜೆಲ್ಲಿ ಕೂಡ ವಿಷಕಾರಿಯಾಗಿದೆ. ಫ್ಯಾಕ್ಟರಿಗಳ, ಕಾಯಿಲೆ ಕಾರ್ಖಾನೆಗಳ ವಿಷ ಆಹಾರ ನಡೆಸ್ತಿರೋ ಆ ಫ್ಯಾಕ್ಟರಿಗಳು ರಾಜಧಾನಿ ಬೆಂಗಳೂರು ಹೊರವಲಯದ ನೆಲಮಂಗಲ ಸುತ್ತಮುತ್ತಾನೇ ಇದೆ. ಹಲವಾರು ವರ್ಷಗಳಿಂದ ಸಕ್ರಿಯವಾಗಿ ಈ ಕೆಲಸ ಮಾಡಿಕೊಂಡು ಬರ್ತಾ ಇವೆ. ಆತಂಕಕಾರಿ ವಿಚಾರ ಅಂದ್ರೆ ಈ ಫ್ಯಾಕ್ಟರಿಗಳಿಂದ ರಾಜ್ಯದ ಹೆಚ್ಚಿನ ಹೋಟೆಲ್, ಬೇಕರಿ, ಐಸ್ ಕ್ರೀಮ್ ಫ್ಯಾಕ್ಟರಿ, ಸಿಹಿ ತಿಂಡಿ ತಯಾರಿಕಾ ಘಟಕಗಳಿಗೆ ಜಾಮ್ ಹಾಗೂ ಫ್ರೂಟಿ ಸರಬರಾಜು ಆಗ್ತಾ ಇದೆ. ಇಂಥ ಫ್ಯಾಕ್ಟರಿಗಳ ಬಣ್ಣ ಬಯಲು ಮಾಡಲೇಬೇಕು. ಮಾರುಕಟ್ಟೆಗಳಲ್ಲಿ ಅದ್ಭುತವಾಗಿ ಕಾಣಿಸುವ ಆಹಾರ ಪದಾರ್ಥಗಳು ಯಾವ ರೀತಿ ತಯಾರಾಗುತ್ತೆ ಅನ್ನೋದನ್ನ ನಮ್ಮ ಜನರಿಗೆ ತೋರಿಸಲೇಬೇಕು ಅಂತ ನಮ್ಮ ಕವರ್ ಸ್ಟೋರಿ ತಂಡ ಈ ಬಗ್ಗೆ ಸಾಕಷ್ಟು ಅಧ್ಯಯನ ನಡೆಸಿತು. ಈ ಪೈಕಿ ಬೆಂಗಳೂರಿನ ಬೇಕರಿ ಮತ್ತು ಸ್ವೀಟ್ ಶಾಪ್ಗಳಿಗೆ ಅತಿ ಹೆಚ್ಚು ಜಾಮ್ ಮತ್ತು ಫ್ರೂಟಿ ಸಪ್ಲೈ ಮಾಡುತ್ತಿರುವ ಕಾರ್ಖಾನೆಗಳನ್ನ ಪಟ್ಟಿ ಮಾಡಿದ್ವಿ. ಅದರಲ್ಲಿ ನೆಲಮಂಗಲದ ಸಮೀಪವಿರುವ ಶ್ರೀನಿವಾಸ್ ಫುಡ್ ಪ್ರಾಡಕ್ಟ್ ಕಂಪನಿಯು ಒಂದು. ಧೈರ್ಯ ಮಾಡಿ
ಫ್ಯಾಕ್ಟರಿಯ ಒಳಗೆ ನುಗ್ಗಿದ್ವು. ನೀವು ತಿನ್ನುವಂತಹ ಫ್ರೂಟಿ ಮತ್ತೆ ಜಾಮ್ ತಯಾರಾಗುವಂತಹ ಜಾಗವನ್ನು ನಾವಿವತ್ತು ತೋರಿಸ್ತೀವಿ. ನೆಲಮಂಗಲದ ರಸ್ತೆಯಲ್ಲಿರುವಂತಹ ಮಾದಾಪುರ ಬಳಿ ಇರುವಂತಹ ಒಂದು ಫ್ಯಾಕ್ಟರಿಯಲ್ಲಿ ಎಷ್ಟು ಅಸಹ್ಯವಾಗಿ ನಾವು ತಿನ್ನುವಂತಹ ಪದಾರ್ಥಗಳನ್ನು ಇವರು ತಯಾರು ಮಾಡುತ್ತಾರೆ ಅನ್ನೋದಕ್ಕೆ ಇದು ಸ್ಪಷ್ಟವಾದಂತಹ ಸಾಕ್ಷಿ ಅನ್ಬೋದು. ಯಾಕಂದರೆ ಇಲ್ಲಿ ನೋಡ್ತಾ ಇರುವಂತಹ ದೃಶ್ಯಗಳೇನಿದಾವೆ ಇವೆಲ್ಲವೂ ಕೂಡ ನಮ್ಮ ಕ್ಯಾಮ್ರಾ ಕಣ್ಣಿಗೆ ಸೆರೆ ಸಿಕ್ಕಂತಹ ನೈಜ ದೃಶ್ಯಗಳು. ಪರಂಗಿ ಹಣ್ಣನ್ನು, ಕೊಳ್ತೋಗಿರೋ ಪರಂಗಿ ಹಣ್ಣನ್ನು ಇಲ್ಲಿ ಸುಮಾರು 8 ರಿಂದ 10 ದಿವಸಗಳ ಕಾಲ ನೆನೆಸ್ತಾರೆ. ಆ ಬಳಿಕ ಈ ಪರಂಗಿ ಹಣ್ಣುಗಳನ್ನು ಸಣ್ಣದಾಗಿ ಪೀಸ್ ಮಾಡಲಾಗುತ್ತೆ. ಸೊ ಪೀಸ್ ಮಾಡಿದಂತಹ ಬಳಿಕ ಆ ಪರಂಗಿ ಹಣ್ಣನ್ನು ಮತ್ತೆ ಬೇಯಿಸ್ತಾರೆ. ಬೇಯಿಸಿದ ಬಳಿಕ ಇವ್ರಿಗೆ ಯಾವ ರೀತಿಯಾದಂತಹ ಕಲರ್ ಬೇಕೋ ಆ ಕಲರ್, ಕೆಮಿಕಲ್ ಕಲರನ್ನು ಹಾಕಿ ಇವರು ಫ್ರೂಟಿ ಏನೋ ತಯಾರು ಮಾಡ್ತಾರೆ. ಈ ಫ್ರೂಟಿಗೆ ಹಾಕಿರುವಂತಹ ನೆನೆಸಿರುವಂತಹ ಜಾಗವನ್ನು ನೋಡ್ತಾ ಇರ್ಬೋದು. ಎಷ್ಟು ಕೆಟ್ಟದಾಗಿ ಎಷ್ಟು ವಾಸನೆ ಬರ್ತಾ ಇದೆ ಅಂದರೆ ಈ ಜಾಗ ನೋಡಿ, ಇಲ್ಲೆಲ್ಲ ಮಣ್ಣೆಲ್ಲ ಬಿದ್ದುಬಿಟ್ಟಿದೆ. ಜೊತೆಗೆ ಇಲ್ಲಿ ಯಾವುದೋ ಹಿಮಾಲಯ ನೀಮ್ ಫೇಮಿಂಗ್ ವಾಶ್ ಅಂತೆ, ಈ ವಾಶ್ ಕ್ರೀಮ್ ಅನ್ನು ಕೂಡ ಸೈಡ್ಗೆ ಎತ್ತಿರ್ತಲ್ಲ. ಅಷ್ಟು ಕೆಟ್ಟದಾದಂತಹ ಪ್ರದೇಶದಲ್ಲಿ ಇವರು ಫ್ರೂಟಿ ಮತ್ತೆ ಜಾಮನ್ನು ತಯಾರು ಮಾಡ್ತಾರೆ ಅಂದರೆ ಇವ್ರಿಗೆ ಯಾವ ಶಿಕ್ಷೆ ಕೊಟ್ಟರು ಕಡಿಮೆ ಅಂತ ಹೇಳ್ಬೋದು. ಬರೀ 10 ನಿಮಿಷ. ಯಾರೇ ಈ ಫ್ಯಾಕ್ಟರಿಯ ಒಳಗಿದ್ರೂ ಅವರಿಗೆ ಬರಬಾರದ ಕಾಯಿಲೆಗಳು ಬರ್ತಾವೆ. ಯಾಕಂದ್ರೆ ಅಂತ ಕೊಳಕು ಪರಿಸರದಲ್ಲಿ ನಾವು ಜಾಮ್ನ ಮರ್ಮ ಭೇದಿಸ್ತಾ ಹೋದ್ವಿ. ಈ ಜಾಮ್ ಫ್ಯಾಕ್ಟರಿ ಒಳಗಿನ ಕೊಳಕನ್ನ ನೋಡಿ ನಮಗೆ ಅಸಹ್ಯ ಹುಟ್ಟಿತ್ತು. ಇದಿಷ್ಟೇ ಅಲ್ಲ, ಈ ಜಾಮ್ ಹೇಗೆ ತಯಾರಾಗುತ್ತೆ ಅನ್ನೋದನ್ನ ಹೇಳ್ತೀವಿ ಸಣ್ಣದೊಂದು ಬ್ರೇಕ್ನ ನಂತರ.